ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಗಳ ಮೇಲೆ ಆಂಧ್ರ ಸರ್ಕಾರ ಕಣ್ಣು ಹಾಕಿದ್ದಾಯಿತು. ಈಗ HAL ಮೇಲೆ ಕಣ್ಣು ಹಾಕಿದೆ. ಕೇಂದ್ರದ ಮುಂದೆ ಚಂದ್ರಬಾಬು ನಾಯ್ಡು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್ ಮುಂದೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸೌಕರ್ಯಗಳ ಕೊರತೆ ಇದೆ, ಹೀಗಾಗಿ HAL ಅನ್ನ ನಮಗೆ ಕೊಡಿ ಅಂತ ಚಂದ್ರಬಾಬು ನಾಯ್ಡು ಮನವಿ ಮಾಡಿಕೊಂಡಿದ್ದಾರೆ. ತುಮಕೂರು ಸಮೀಪ 10,000 ಎಕರೆ ಆಫರ್ ಕೊಡಲಾಗಿದೆ. ಲೇಪಾಕ್ಷಿ ಬಳಿ ಜಾಗ ಕೊಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಹೇಳ್ತಾ ಇರೋದು. ದಿಲ್ಲಿಯಲ್ಲಿ ಲಾಬಿಯನ್ನು ನಡೆಸ್ತಾ ಇರುವಂತಹ ಆಂಧ್ರ ಸರ್ಕಾರ ಕರ್ನಾಟಕದಿಂದ ಕೈ ತಪ್ಪತ್ತ ಹಾಗಾದ್ರೆ HAL ಮನವಿಯನ್ನ ಪುರಸ್ಕರಿಸ್ತಾರ ಅಥವಾ ತಿರಸ್ಕರಿಸ್ತಾರ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಆಂಧ್ರ ಸರ್ಕಾರ ಈಗ HAL ಮೇಲೆ ಕಣ್ಣನ್ನ ಇಟ್ಟಿರೋದು. ಐಟಿ ಕಂಪನಿಗಳ ಮೇಲೆ ಕಣ್ಣಿಟ್ಟಿದ್ದಾಯಿತು. ಐಟಿ ಕಂಪನಿಗಳನ್ನ ಆಂಧ್ರದತ್ತ ಸೆಳೆಯುವಂತ ಪ್ರಯತ್ನಗಳನ್ನ ಮಾಡಿದ್ದಾಯಿತು. ಈಗ HAL ಮೇಲೆ ಕಣ್ಣನ್ನು ಹಾಕಿದೆ ಆಂಧ್ರ ಪ್ರದೇಶ ಸರ್ಕಾರ. ಕೇಂದ್ರದ ಮುಂದೆ ಈಗ ಲಾಬಿಯನ್ನ ನಡೆಸ್ತಾ ಇದೆ. ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ HAL ಅನ್ನ ನಮಗೆ ಕೊಡಿ ಅಂತ ಚಂದ್ರಬಾಬು ನಾಯ್ಡು ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಬಳಿ. ದೆಹಲಿಯಲ್ಲಿ ಈ ಬಗ್ಗೆ ಲಾಬಿ ನಡೀತಾ ಇದೆ. ಕರ್ನಾಟಕದಿಂದ ಹಾಗಾದ್ರೆ ಕೈ ತಪ್ಪುತ್ತಾ HAL ವಿಮಾನ ಘಟಕ? ಕೇಂದ್ರ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರದ ಈ ಮನವಿಯನ್ನು ಪುರಸ್ಕರಿಸ್ತಾರ ಅಥವಾ ತಿರಸ್ಕರಿಸ್ತಾರ? ಈ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಆಂಧ್ರ ಪ್ರದೇಶ ಸರ್ಕಾರ ಲಾಬಿಯನ್ನ ನಡೆಸ್ತಾ ಇದೆ. ತೇಜಸ್ AMCಯ ತಯಾರಿಕೆಗೆ ಮೂಲ ಸೌಕರ್ಯಗಳ ಕೊರತೆ ಇದೆ. ಅದರ ಜೊತೆಗೆ ಬೆಂಗಳೂರಿನಿಂದ 2 ತಾಸು ದೂರದಲ್ಲಿದೆ HAL ಘಟಕ. 10,000 ಎಕರೆಯನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಹೀಗಂತ ಮನವಿಯನ್ನ ಮಾಡಿಕೊಳ್ತಾ ಇದೆ. ವಾಯುಪಡೆಗೆ 6,000 ಎಕರೆ ಕೊಡೋದಕ್ಕೆ, ಭೂಮಿ ಕೊಡೋದಕ್ಕೆ ಸಿದ್ಧ ಆಗಿದ್ದೀವಿ ಅಂತ. ಇನ್ನು HAL ಮೇಲೆ ಆಂಧ್ರ ಪ್ರದೇಶ ಸರ್ಕಾರ ಕಣ್ಣಿಟ್ಟಿದೆ. ನಾಳೆ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತೀವಿ ಅಂತ ಬೆಂಗಳೂರಿನಲ್ಲಿ ಈ ಬಗ್ಗೆ MB ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ MB ಪಾಟೀಲ್ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. HAL ಘಟಕ ಕೊಡಿ ಅಂತ ಕೇಳಬಹುದು, HAL ಅನ್ನೇ ವರ್ಗಾಯಿಸಿ ಅನ್ನೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಕೊಡುಗೆ ಇದೆ. ರಾಜನಾಥ್ ಸಿಂಗ್ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಪಕ್ಷ ಸರ್ಕಾರ ಬೇರೆ ಆದ್ರೆ ಈ ರೀತಿ ಮಾತು ಸರಿಯಲ್ಲ. ಕೈಗಾರಿಕಾ ಸಚಿವ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತೇನೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರೂ ಹೇಳಿದ್ರೆ, ಹಾಗೇನಾದ್ರೂ ಇಲ್ಲಿಯ HALನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಕೆಲವೊಂದು ದಿನ ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ನೀವು HALನವರು ನಮ್ಮಲ್ಲಿನೂ ಕೂಡ ಘಟಕ ಹಾಕಿ ಅಂತ ಕೇಳಬಹುದು ಹೊರತು, ಇಲ್ಲಿ ಇರುವಂಥ HAL ಆಪರೇಷನ್ಸ್ ಅನ್ನ, ಇಲ್ಲಿರುವಂಥ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡೋದು ಅಂತೇಳಿ ಏನಾದರೂ ಅವರು ಆ ರೀತಿ ಹೇಳಿದ್ರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿಯಾಗಿದೆ, ನನ್ನ ಕಡೆನೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದಾವೆ, ಅದರ ಚರ್ಚೆನ ಮಾಡ್ತಾ ಇದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ ಒಂದನೇದ್ದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡುಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಆವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದ್ದಿರುವಾಗ ಗ್ಲೋಬಲಿ ಕೂಡ ವಿಶ್ವದಲ್ಲೇ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರಿಗೆ ಯಾಕೆ ಕೊಟ್ಟರು ಅಂತ ಈಗೂ ಕೂಡ ನಾವು ಕೇಳೋದಿಲ್ಲ. ಆದರೆ ನಮಗೆ ಕೊಡಬೇಕಾಗಿತ್ತು, ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದ್ಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತೆ ನಾನು ಮೊನ್ನೆ ಅವರಿಗೆ ಒತ್ತಾಯವನ್ನು ಮಾಡಿದ್ದೀನಿ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದ್ರೆ ಈ ರೀತಿ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ ಅನ್ನೋದು ಅವತ್ತು ದಿವಸ
ಗಮನಿಸಬೇಕಾಗ್ತದೆ. ಪಕ್ಷ ಬೇರೆ ಇದಿರ್ಬೋದು, ಆದರೆ ಇವತ್ತೊಂದು ದಿವಸ ಸರ್ಕಾರಗಳು ಬೇರೆ ಬೇರೆ ಇರ್ಬೋದು ಇಲ್ಲಿ ಅಲ್ಲಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಇದೀಗ ಆಂಧ್ರ ಪ್ರದೇಶ ಸರ್ಕಾರ HAL ಮೇಲೆ ಕಣ್ಣಿಟ್ಟಿರುವಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನು? ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಕೇಂದ್ರದ ಮುಂದೆ ಹೋಗಿ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡೋದಕ್ಕೆ, ತಮ್ಮ ಅಹವಾಲನ್ನು ಇಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ? ಮಧುಕರ್, ಒಂದು ಕಡೆ ಕರ್ನಾಟಕದಿಂದ IT-BT ಕಂಪನಿಗಳೇನಿದ್ವು ಅವುಗಳನ್ನು ತಮ್ಮ ತೆಕ್ಕೆಗೆ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಸರ್ಕಸ್ಸನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ರು. ಇದರ ಬೆನ್ನಲ್ಲೇ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದರೆ ಅದು ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ HAL ಉತ್ಪಾದನಾ ಘಟಕಗಳು. ಸೊ ಉತ್ಪಾದನಾ ಘಟಕಗಳಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಾದವನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟು ಈಗ ಆಂಧ್ರ CM ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಏನು ಲೇಪಾಕ್ಷಿ ಬಳಿ ನಾವು 10,000 ಎಕರೆ ಜಾಗವನ್ನು ಕೊಡ್ತೀವಿ, ಸೊ ಹಾಗಾಗಿ ನೀವು HAL ಏನಿದೆ ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಲಾಬಿಯನ್ನ ಮಾಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕರ್ನಾಟಕದಾದ್ಯಂತ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. CM ಕೂಡ ಯಾವುದೇ ಕಾರಣಕ್ಕೂ ಕೂಡ HAL ಸ್ಥಳಾಂತರ ಆಗಲ್ಲ ಅನ್ನುವಂತಹ ಮಾತನ್ನ ಒಂದು ಕಡೆ ಹೇಳಿದ್ರು. ಇನ್ನೊಂದು ಕಡೆ MB ಪಾಟೀಲ್ ಅವರು ಕೂಡ ನಾವು ರಾಜನಾಥ್ ಸಿಂಗ್ ಅವ್ರನ್ನ ಹೋಗಿ ನಾವು ಭೇಟಿಯನ್ನ ಮಾಡ್ತೀವಿ, ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಭೇಟಿಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಳಾಂತರ ಆಗದಂತೆ ತಡಿತೀವಿ ಅನ್ನುವಂತಹ ಮಾತನ್ನ ರಾಜ್ಯ ಸರ್ಕಾರ ಎಂದಿನಂತೆ ನಾರ್ಮಲ್ ಆಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯಾವುದಾದ್ರೂ ಒಂದು ಕಂಪನಿಗಳು ಅಥವಾ ಇಂಡಸ್ಟ್ರಿಯಲ್ ಏರಿಯಾಗಳೇನಿರುತ್ತೆ ಅವು ಯಾವುದಾದ್ರೂ ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ರಾಜ್ಯ ಸರ್ಕಾರಗಳ ಸಚಿವರು ಹೇಳುವಂಥದ್ದು ಕಾಮನು. ಆದರೆ ಆಂಧ್ರದ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರ ವಾದ ಏನು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಅವರು ಏನು ಬೆಂಗಳೂರಿನಲ್ಲಿ HAL ಇದೆ, HAL ನ ವಿಸ್ತರಣೆ ಮಾಡೋದಕ್ಕೆ ಜಾಗ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ತುಮಕೂರಿನಲ್ಲಿ ಏನ ಮಾಡಿದ್ದಾರೆ, ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡುವಂತಹ ಘಟಕ ಏನಿದೆ ಅದನ್ನ ಲೇಪಾಕ್ಷಿಯ ಬಳಿಗೆ ನೀವು ಶಿಫ್ಟ್ ಅನ್ನ ಮಾಡಿದ್ರೆ ಈಸಿಯಾಗಿ ಹೆಲಿಕಾಪ್ಟರ್ಗಳನ್ನ ರೆಡಿ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಇದು ಟೆಕ್ನಿಕಲ್ ಆಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ತುಮಕೂರಿನಲ್ಲಿ 615 ಎಕರೆ ಜಾಗದಲ್ಲಿ ಈ ಇರುವಂಥದ್ದು ಈ ಘಟಕ ಇರುವಂಥದ್ದು. ಈ ಘಟಕವನ್ನ ರೆಡಿ ಮಾಡೋದಕ್ಕೇನೆ ಸಾಕಷ್ಟು ವರ್ಷಗಳನ್ನ ತೆಗೆದುಕೊಂಡ್ರು. 10 ವರ್ಷಕ್ಕೂ ಹೆಚ್ಚು ವರ್ಷಗಳನ್ನ ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ರೆಡಿ ಮಾಡೋದಕ್ಕೆ ಅವರು ಸಾಕಷ್ಟು ವರ್ಷಗಳನ್ನ ತೆಗೆದುಕೊಂಡ್ರು. ಈಗ ಲೇಪಾಕ್ಷಿ ಬಳಿ ಅವರು 10,000 ಜಾಗವನ್ನ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಕೂಡ ಇನ್ನು 10 ರಿಂದ 15 ವರ್ಷ ಅಲ್ಲಿನ ಜಾಗವನ್ನ ರೆಡಿ ಮಾಡೋದಕ್ಕೆ ಅವರಿಗೆ ಟೈಮ್ ಅನ್ನ ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ HAL ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ದೇಶದ 6 ಕಡೆ HAL ನ ಘಟಕಗಳಿದೆ ಅನ್ನುವಂತಹ ಮಾತನ್ನ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಸೊ ಆ ಎಲ್ಲ ಜಾಗದಲ್ಲೂ ಕೂಡ ಈಗ ಏನು ಬೆಂಗಳೂರು ಇರಬಹುದು, ಅದರ ಜೊತೆಗೆ ತುಮಕೂರಿನಲ್ಲಿ ಏನು ಹೆಲಿಕಾಪ್ಟರ್ಗಳು ರೆಡಿ ಆಗುತ್ತೆ, ಇಲ್ಲಿ ಒಂದು 10 ಹೆಲಿಕಾಪ್ಟರ್ಗಳನ್ನ ರೆಡಿ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು 6 ಹೆಲಿಕಾಪ್ಟರ್ಗಳನ್ನ ರೆಡಿ ಮಾಡ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಯೂನಿಟ್ಗಳಿದೆ ಅನ್ನುವಂಥದ್ದನ್ನ ಆಧಾರದ ಮೇಲೆ ಅಲ್ಲಿ ಹೆಲಿಕಾಪ್ಟರ್ಗಳನ್ನ ತಯಾರಿ ಮಾಡುವಂಥದ್ದು, ಅದರ ಜೊತೆಗೆ ಬೇಕಾದಂತಹ ಯುದ್ಧೋಪಕರಣಗಳನ್ನ ಕೂಡ ತಯಾರು ಮಾಡುವಂಥದ್ದು. ಸೊ ಇಲ್ಲಿಂದ ಸ್ಥಳಾಂತರ ಮಾಡುವಂಥದ್ದನ್ನ ಬಿಟ್ಟು ಅಲ್ಲಿಯ ಹೊಸದಾಗಿ ಯೂನಿಟ್ ಅನ್ನ ಸ್ಥಾಪನೆ ಮಾಡಿದ್ರೆ ಇನ್ನೊಂದಷ್ಟು ದೇಶಕ್ಕೆ ಕೊಡುಗೆಯನ್ನ ಕೊಡಬಹುದು. ಆದರೆ ಸ್ಥಳಾಂತರ ಮಾಡುವಂಥದ್ದು ಸಾಕಷ್ಟು ಸಮಸ್ಯೆ ಇರುತ್ತೆ. ಅದರಲ್ಲಿ ಅಲ್ಲಿ ಹೋಗಬೇಕು, ಸ್ಥಳವನ್ನ ಪರಿಶೀಲನೆ ಮಾಡಬೇಕು. ಅವರು ಸ್ಥಳವನ್ನ ಕೊಟ್ಟ ತಕ್ಷಣ ಅದು ಇಮಿಡಿಯೇಟ್ ಆಗಿ ಆಗುವಂತಹ ಕೆಲಸ ಅಲ್ಲ ಅನ್ನುವಂಥದ್ದನ್ನ HAL ನ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಆದರೆ ಸದ್ಯಕ್ಕೆ ಸಾಕಷ್ಟು ಲಾಬಿ ನಡೀತಾ ಇದೆ. ಯಾಕಂದ್ರೆ NDA ಸರ್ಕಾರದಲ್ಲಿ ಬಹುಪಾಲು ಅವರ ಕೊಡುಗೆ ಇದೆ. ಈ ಕಾರಣಕ್ಕಾಗಿ ಕೇಂದ್ರದಲ್ಲಿ ಸಾಕಷ್ಟು ಆಂಧ್ರ ಪ್ರದೇಶದ CM ಲಾಬಿಯನ್ನ ಮಾಡ್ತಾ ಇರುವಂಥದ್ದು. ಆದರೆ ಆ ಲಾಬಿ ಎಷ್ಟರ ಮಟ್ಟಿಗೆ ಪೂರೈಕೆ ಆಗತ್ತೆ ಅಥವಾ ಅವರ ಲಾಬಿಗೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಅವರು ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಕಷ್ಟು ಕಷ್ಟದ ವಿಚಾರ ಆಗಿರುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.